ಶ್ರೀ ವಿಶ್ವವಸನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು ನವಮಿ ತಿಥಿ ಭರಣಿ ನಕ್ಷತ್ರ. ಈ ದಿವಸ ಈ ಮಾಘ ಮಾಸದ ನವಮಿಯನ್ನು ಮಧ್ವನವಮಿ ಅಂತ ಕರೀತಾರೆ. ಮಧ್ವಾಚಾರ್ಯರು ದೇಹ ತ್ಯಾಗ ಮಾಡಿದ ದಿವಸ, ನಾರಾಯಣನಲ್ಲಿ ಸೇರಿಕೊಂಡ ಪುಣ್ಯ ದಿವಸ ಅಂತ ಶ್ರದ್ಧೆ ಇದೆ. ಅವರು ಒಂದು ವರ್ಣ ವರ್ಗ ಇತ್ಯಾದಿಗಳನ್ನು ಗಮನಿಸಿಕೊಳ್ಳದೆ ನಾವು ಈ ವರ್ಗಾತೀತವಾಗಿ ಗಮನಿಸ್ಕೊಳ್ಳೋದಾದರೆ ಮಧ್ವಾಚಾರ್ಯರು ಓರ್ವ ಮಹಾ ಬೆಳಕು. ಶ್ರೀ ಶ್ರೀ ಶಂಕರಾಚಾರ್ಯರು, ಶ್ರೀ ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಶ್ರೀ ಮಧ್ವಾಚಾರ್ಯರು, 3 ಜನ ನಮ್ಮ ಭಾರತಕ್ಕೆ ಮಹಾ ಬೆಳಕಾಗಿ ನಿಂತವರು. ಒಂದು ರೀತಿಯಲ್ಲಿ ಪ್ರಾತರ್, ಮಧ್ಯ, ಸಾಯಂಕಾಲ ಅಂತೀವಲ್ಲ, ಹಾಗೆ ತ್ರಿಕಾಲಗಳನ್ನು ಸೂಚಿಸ್ತಕ್ಕಂಥವರಾಗಿದ್ದಾರೆ. ಭೂರ್ಭುವಸ್ವಃ ಅಂತ ಹೇಳ್ತಕ್ಕಂಥ ಈ ತ್ರಿಲೋಕಗಳನ್ನು ಅವರು ಪ್ರತಿನಿಧಿಸ್ತಕ್ಕಂಥವರಾಗಿದ್ದಾರೆ. ಸತ್ವರಜಸ್ತಮೋ ಗುಣಗಳ ಆ ಸ್ವರೂಪ, ಆ ರೀತಿಯಲ್ಲಿ ಹೇಗೆ ನಾವು ಭಗವಂತನನ್ನು ಕಾಣ್ತೀವೋ ಆ ರೀತಿಯಲ್ಲಿ 3 ಜನ ಅವತರಿಸಿ ನಮ್ಮ ಭಾರತವನ್ನು ಉದ್ಧರಿಸಿದಂಥವರು. ಅವರ ಕೊಡುಗೆ ತುಂಬ ದೊಡ್ಡದು. ಮಧ್ವಾಚಾರ್ಯರು ತುಂಬ ಸರಳವಾಗಿ ಆ ವಿಷ್ಣುವಿನ ಭಕ್ತಿಯನ್ನು ಮಾಡುವುದು ಹೇಗೆ, ಅವರ ಸೂತ್ರಗಳು ಕಠಿಣವಾಗಿದ್ದಾವೆ. ಅವರು ಬ್ರಹ್ಮಸೂತ್ರಕ್ಕೆ, ಭಗವದ್ಗೀತೆಗೆ ಭಾಷ್ಯವನ್ನು ಬರೆದದ್ದು ಉಪನಿಷತ್ತುಗಳಿಗೆಲ್ಲ ಗಮನಿಸ್ಕೊಂಡಾಗ ಆ ಕಠಿಣತೆಯನ್ನು ಬಿಡಿಸಿಕೊಟ್ಟು ಸರಳವಾಗಿ ಈ ಅಂಶಗಳು ಹೀಗೆ ಅಂತ ತಿಳುವಳಿಕೆ ಪ್ರಸಾರ ಮಾಡಿದಂಥ ಮಹನೀಯರು. ಅವರನ್ನು ಸ್ಮರಿಸಿಕೊಳ್ಳುವುದು ಕೂಡ ಒಂದು ಪುಣ್ಯ. ಅವರು ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಅವತರಿಸಿದಂಥವರು. ಹೀಗಾಗಿ ನಮ್ಮ ನಾಡಿನ ಮಟ್ಟಿಗೆ ಒಂದು ಶ್ರೀಪ್ರಭೆ ಅವರು. ಹೀಗಾಗಿ ಅವರ ಸ್ಮರಣೆ. ಈ ದಿವಸ ನಾವಲ್ಲಿ ಉಡುಪಿಯ ಪಾಜಕ ಕ್ಷೇತ್ರಕ್ಕೆ ಹೋದರೆ ಅವರ ಮನೆ, ಆ ವಾತಾವರಣ, ಅದನ್ನೆಲ್ಲ ನಾವು ಕಾಣಲಿಕ್ಕೆ ಅವಕಾಶ ಇದೆ. ಯಾವುದನ್ನು ನಾವು ಉಡುಪಿ ಮಠ ಅಂತ ಈ ದಿವಸ ಉಡುಪಿಯಲ್ಲಿ ಕಾಣ್ತೀವೋ, ಕೃಷ್ಣ ದೇವಲ ಮಧ್ವಾಚಾರ್ಯರಿಂದ ಸ್ಥಾಪಿತವಾದದ್ದು ಅಂತಕ್ಕಂಥದ್ದು ನಂಬಿಕೆ ಇದೆಯಲ್ಲ. ಹೀಗಾಗಿ ಆ ಅಷ್ಟಮಠಗಳೂ ಇವರ ಶಿಷ್ಯಂದಿರೇ ಆಗಿದ್ದಾರೆ. ಮಧ್ವಾಚಾರ್ಯರು ಆ ಮಟ್ಟಿಗೆ ಒಂದು ವಿಶೇಷ ಜ್ಞಾನ ಪ್ರಸಾರವನ್ನು ಬೆಳಗಿ ಕೇವಲ ಒಂದು ಪ್ರಾಂತ್ಯ ಅಂತಲ್ಲ, ಇಡೀ ಭಾರತದಾದ್ಯಂತ ಅವರು ಒಳ್ಳೆಯ ಸಂದೇಶಗಳನ್ನು, ಭಕ್ತಿಯನ್ನು, ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ ನೆಲೆಸಬೇಕು ಅಂದರೆ ಯಾವ ರೀತಿಯಲ್ಲಿ ನಾವು ಸಮರ್ಪಣೆ ಮಾಡಿಕೊಳ್ಬೇಕು ಇದನ್ನು ಸೂಚಿಸಿಕೊಟ್ಟಂಥವರು. ಅಂಥ ಮಹನೀಯರು. ಅವರಿಗೆ ಆ ಶಕ್ತಿ ಇತ್ತು. ಸಾಕ್ಷಾತ್ ಅವರನ್ನು ವಾಯುಪುತ್ರ ಅಂತಲೇ ಕರೀತಾರೆ. ಆ ವಾಯುವೇ ಈ ಮಧ್ವಾಚಾರ್ಯರಾಗಿ ಅವತರಿಸಿದ್ರು ಅಂತಕ್ಕಂಥದ್ದು. ಹಾಗಾಗಿಯೇ ವೈಷ್ಣವ ಸಂಪ್ರದಾಯದಲ್ಲಿ ಆ ವಾಯುದೇವರಿಗೆ ವಿಶೇಷವಾದ ಗೌರವ, ಮುಖ್ಯ ಪ್ರಾಣ ಅಂತೆಲ್ಲ ಕರೀತಾರೆ. ಸಹಜ, ನಮಗೆ ವಾಯು ಇಲ್ಲ ಅಂದರೆ ಏನಾಗುತ್ತೆ? ಮನುಷ್ಯ ಬದುಕೇ ಇರುವುದಿಲ್ಲ, ಸತ್ತೇ ಹೋಗ್ಬಿಡ್ತಾನಲ್ವ. ಹೀಗಾಗಿ ಆ ಪ್ರಾಣವಾಯು ಅಂತಕ್ಕಂಥದ್ದು ಬಹಳ ಮುಖ್ಯ. ಹೀಗಾಗಿ ಆತನ ಮುಖ್ಯ ಪ್ರಾಣ ಅಂತ ಕರೀತಾರೆ. ಆ ಮುಖ್ಯ ಪ್ರಾಣ ಬೇರೆ ಯಾರೂ ಅಲ್ಲ, ಹನುಮಂತ ಅಂತಕ್ಕಂಥ ನಂಬಿಕೆ ಅಲ್ವಾ. ಆ ಹನುಮಂತ ಬೇರೆ ಯಾರೂ ಅಲ್ಲ, ಮಧ್ವಾಚಾರ್ಯರು ಅಂತಕ್ಕಂಥ ಶ್ರದ್ಧೆ ಅವರಲ್ಲಿದೆ. ಹೀಗಾಗಿ ಮಧ್ವಾಚಾರ್ಯರಿಗೆ ನಮ್ಮ ನಾಡಿನಲ್ಲಷ್ಟೇ ಅಲ್ಲ, ಭಾರತದಾದ್ಯಂತವೂ ಅಲ್ಲ, ವಿಶ್ವದಾದ್ಯಂತ ಅನೇಕ ಭಕ್ತವೃಂದ ಅವರನ್ನು ಶ್ರದ್ಧೆಯಿಂದ ಸ್ಮರಿಸಿಕೊಳ್ಳುತ್ತೆ. ಅವರು ಕೊಟ್ಟ ಕೊಡುಗೆ ಅಪಾರ. ಅವರಿಗೊಂದು ನಮಸ್ಕಾರ ಸಲ್ಲಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.